ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವಾಗ ಬಹಳಷ್ಟು ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸ್ ಏನೋ ಕ್ವಶನ್ ಕೇಳ್ತಿದ್ದಾರೆ ಅಂತಂದರೆ SNQ ಕೋಟಾ ಏನಿದು SNQ ಕೋಟಾ ಅಥವಾ KCET ಕೌನ್ಸಿಲಿಂಗಲ್ಲಿ 2024 ಭಾಳಷ್ಟು ಹುಡುಗರಿಗೆ ಇದ್ರ ಬಗ್ಗೆ ಡೌಟ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂತಂದರೆ ನಿಮಗೆ ನಿನ್ನೆ ಒಂದು ಕ್ಲಾಸ್ ಎ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋ ಒಂದು ಎಲಿಜಿಬಲ್ ಸ್ಟೂಡೆಂಟ್ದು ಒಂದು ಡ್ಯಾಶ್ ಬೋರ್ಡನ್ನು ಬಿಟ್ಟಿದ್ದಾರೆ. ಅದರಲ್ಲಿ SNQ ಕೋಟಾ ಕೆಲವೊಬ್ಬರಿಗೆ ಎಲಿಜಿಬಲ್ ಅಂತ ಇದೆ, ಕೆಲವೊಬ್ಬರಿಗೆ ನಾಟ್ ಎಲಿಜಿಬಲ್ ಅಂತ ಇದೆ. ಸೊ ಹಾಗಾಗಿಬಿಟ್ಟು ಏನಿದೆ SNQ ಕೋಟಾ ಅಂತಂದು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಇವಾಗ ನೋಡಿರಿ, ಮೊದಲು SNQ ಕೋಟಾ ಯಾರೆಲ್ಲ ಎಲಿಜಿಬಲ್ ಅಂತ ಬಂದಿದೆಯೋ ಅವರು ಕೂಡ ಫ್ರೀ ಸೀಟ್, ಓಕೆ, ಫ್ರೀ ಸೀಟ್ ಅಂತಲ್ಲ, ಯಾವುದೇ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಾಳೆ ಯಾವುದೋ ಒಂದು ಕಾಲೇಜ್ ಸಿಗ್ತದೆ. ಆ ಕಾಲೇಜ್ ಸಿಕ್ಕಾದ ತಕ್ಷಣ ಫೀಸ್ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್, ಓಕೆ, ಒಂದು 20,000 to 30,000 ಇದ್ದರೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಹೇಳಿ? ಸೊ ತುಂಬ ಖುಷಿ ಅನಿಸುತ್ತೆ. ಯಾಕಂತಂದರೆ ಈ ಕಾಲೇಜು ಯಾವುದಾದ್ರು ನೀವು ಕಾಲೇಜ್ ಅಲಾಟ್ಮೆಂಟ್ ಆದಾಗ, ಓಕೆ, ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದಾಗ 1 ಲಕ್ಷ ಗಟ್ಟಲೆ ಮೇಲೇ ಇರ್ತಾವೆ. ಬಟ್ ನಿಮಗೆ ಕೇವಲ ಒಂದು 20,000 to 30,000 ಬಂದಾಗ ನಿಮ್ಗೆ ಒಂಥರ ಖುಷಿ ಆಗುತ್ತಲ್ವ? ಸೊ ಅದೇ ರೀತಿ ಸೇಮ್ SNQ ಕೋಟಾ ಇರೋದೇ ಅದಕ್ಕೆ. ಯಾಕಂತಂದರೆ ನಿಮಗೆ ಇರೋದು ಫೀಸ್ನ ಕಡಿಮೆ ಮಾಡ್ತದೆ. ಅಂತಂದರೆ ಒಂದು ಟ್ಯೂಷನ್ ಫೀಸ್, ಕಾಲೇಜು ಒಂದು ಟ್ಯೂಷನ್ ಫೀಸ್ನ ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ ಫ್ರೀನೇ ಇರ್ತದೆ. ಲೈಕ್ ಆ ಒಂದು SNQ ಕೋಟಾಕ್ಕೆ ನೀವು ಅಪ್ಲೈ ಇರಬೇಕಂತಂದರೆ ಏನೆಲ್ಲ ಎಲಿಜಿಬಲ್ ಅಪ್ಪ. ಸೊ ಮೊದಲು ಅದನ್ನು ನೋಡೋದಂತಂದರೆ SNQ ಕೋಟಾಕ್ಕೆ ಮೊದಲು ಏನಂತಂದರೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಬಟ್ ಯಾರೆಲ್ಲ ಅವ್ರು ಎಲಿಜಿಬಲ್ ಮಾಡೋದು ಏನಂತಂದರೆ ಯಾರೆಲ್ಲ ಇನ್ಕಮ್ ಕಡಿಮೆ ಇರ್ತದೋ, ಅಂದರೆ ವಾರ್ಷಿಕ ಆದಾಯ ಅಂತ ನೀವು ಸರ್ಟಿಫಿಕೇಟಲ್ಲಿ ಏನಿದೆಯೋ ಆ ಒಂದು ಸರ್ಟಿಫಿಕೇಟಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಯಾರ್ದೆಲ್ಲ ಇದೆಯೋ, ಲೈಕ್ ಹೇಳ್ತಿದ್ದೀನಿ ನಾನು, ವಾರ್ಷಿಕ ಆದಾಯ ಎಷ್ಟು 8 ಲಕ್ಷಕ್ಕಿಂತ ಕಡಿಮೆ ಯಾರ್ದೆಲ್ಲ ಇದೆಯೋ ಅವರು ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಏನಾಗ್ತಾರೆ ಅಂತಂದರೆ SNQ ಕೋಟಾಕ್ಕೆ ಎಲಿಜಿಬಲ್ ಆಗ್ತಾರೆ. ಆ್ಯಂಡ್ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತಂದರೆ KCETಯಲ್ಲಿ ನೀವು ಆಗಲೇ ಅಪ್ಲಿಕೇಶನ್ ಹಾಕುವಾಗ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ. ಸೊ ಹಾಗಾಗಿಬಿಟ್ಟು ಅದನ್ನೇ ನೋಡಿಬಿಟ್ಟು ಅವ್ರು ಆಗಲೇ ನಿಮಗೆ ಎಲಿಜಿಬಲ್ ಆರ್ ನಾನ್ ಎಲಿಜಿಬಲ್ ಅಂತ ಒಂದು ಆಗಲೇ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವೇನಾದರೂ ಎಲಿಜಿಬಲ್ ಅಂತಂದರೆ ನಾಳೆ ನಿಮ್ಮ ಸೀಟ್ ಸಿಗೋಕ್ಕೆ ಎಲಿಜಿಬಲ್. ಆ್ಯಂಡ್ ಇನ್ನೊಂದು SNQ ಕೋಟಾ ಎಲಿಜಿಬಲ್ ಅಂತ ಆದ ತಕ್ಷಣ ನನಗೂ ಕೂಡ SNQ ಕೋಟಾ ಅಂಡರಲ್ಲೇ ಸೀಟ್ ಸಿಕ್ಬಿಡುತ್ತೆ ಅಂತ. ಸೊ ಹಂಗಲ್ಲ, ನೀವು ಎಲಿಜಿಬಲ್ ಅಷ್ಟೇ, ನಿಮ್ಗೆ ಅದೇ ರೀತಿ ಸಿಗ್ಬೇಕಂತೇನಿಲ್ಲ. ಒಂಥರ ಇದೇನಪ್ಪ ಅಂತಂದರೆ SNQ ಕೋಟಾ ಒಂದು ರೀತಿ ಲಕ್ಕಿ ಅಂತ ಹೇಳ್ಬೋದು. ಅಂತಂದರೆ ಇದು ಓನ್ಲಿ ಫಾರ್ ಯಾರಿಗೆ ಅಂತಂದರೆ ಅದು ನೆನ್ಪಿಟ್ಕೋಬೇಕು, ಇಂಜಿನಿಯರ್ ಸ್ಟೂಡೆಂಟ್ಗೆ. ಇಟ್ ಮೀನ್ಸ್ ಏನಂತಂದರೆ ಇಂಜಿನಿಯರಿಂಗ್ ಏನೇನೆಲ್ಲ ಕೋರ್ಸ್ ಬರ್ತಾವೆ, ಸಬ್ ಕೋರ್ಸಸ್ಸು ಎಲ್ಲವೂ ಕೂಡ ಬರ್ತದೆ. ಬಟ್ ನೀವು ಅದರ್ ವೆಟರ್ನರಿ ಆಯಿತು, ಅಗ್ರಿಕಲ್ಚರು, B Pharma, ಫಾರ್ಮ್ ಡಿ, BS ನರ್ಸಿಂಗ್ ಯಾವುದೂ ಕೂಡ SNQ ಕೋಟಾ ಅಂಡರಲ್ಲಿ ಬರಲ್ಲ. ಓನ್ಲಿ ಏನಪ್ಪ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲವೂ ಕೂಡ ಇಂಜಿನಿಯರಿಂಗ್ ಬರುವಂಥ ಎಲ್ಲ ಕೋರ್ಸು ಕೂಡ ನೀವು SNQ ಕೋಟಾ ಅಂಡರಲ್ಲಿ ಪಡಿಬೋದು. ಆ್ಯಂಡ್ ಇದು ಕೇಳಿದ್ರೆ ಎಲಿಜಿಬಲ್ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಎಲಿಜಿಬಲ್ ಅಷ್ಟೇ, ಎಲ್ಲರೂ ಕೂಡ ಸೀಟ್ ಸಿಗಲ್ಲ. ಹಂಗಾದರೆ ಎಷ್ಟೆಲ್ಲ ಸೀಟ್ಸು ಮತ್ತು ಯಾರೆಲ್ಲ ಯಾವ ರೀತಿ ಕೊಡ್ತಾರೆ ಅಂತ ಅನ್ನೋದಂತಂದರೆ ನೋಡಿರಿ, ಎಲ್ಲ ಒಂದು ಇಂಜಿನಿಯರ್ ಕಾಲೇಜಲ್ಲಿ ಏನಿರ್ತವೆ ಅಂದರೆ SNQ ಕೋಟಾ ಅಂಡರಲ್ಲಿ ಸೀಟ್ಸ್ ಇದ್ದೇ ಇರ್ತವೆ. ಸೊ ಓನ್ಲಿ ಏನಂತಂದರೆ 3 to 5%, ಆಲ್ಮೋಸ್ಟ್ 5% SNQ ಕೋಟಾ ಅಂಡರ್ ಸೀಟ್ ಇಡ್ತಾರೆ. ಆ್ಯಂಡ್ ಈ ವರ್ಷವೂ ಕೂಡ KCET ಕೌನ್ಸಿಲಿಂಗಲ್ಲಿ ಏನು ಮಾಡಿದಾರೆ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ ಮತ್ತೆ 5% ಇಟ್ಟಿದ್ದಾರೆ. ನಿಮಗೆ ಇದು ಯಾವ ರೀತಿ ನಮಗೆ ಬರೋದಂತಂದರೆ, ನೀವು ಯಾವುದೋ ಒಂದು ನಾಳೆ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತಂದರೆ ನಿಮ್ಮ ಒಂದು ಕಾಲೇಜಲ್ಲಿ ಒಂದು ಲಿಸ್ಟ್ನ ತೊಗೊತಾರೆ, ಓಕೆ. ಆ ಕಾಲೇಜಲ್ಲಿ ಲಿಸ್ಟ್ನ ತೊಗೊಂಡು ಯಾರಿಗೆಲ್ಲ ಇನ್ಕಮ್ ಆ ಕಾಲೇಜಲ್ಲಿ ಯಾರ್ದೆಲ್ಲ ತೀರಾ ಕಡಿಮೆ ಬಂದಿದೆಯೋ ಟಾಪ್, ಅಂದರೆ ಅದರಲ್ಲೇ ಒಂದು 3 to 5 ಮೆಂಬರ್ಸ್ ತೊಗೊಂಡ್ಬಿಟ್ಟು ಅವರು ಅಲಾಟ್ಮೆಂಟ್ ಮಾಡ್ತಾರೆ. ಇಟ್ ಮೀನ್ಸ್ ಏನಂತಂದರೆ ನಿಮಗೆ ಇನ್ಕಮ್ಮು 8,000 10,000 ಇದೆಯೋ ಅಂತ ಕೆಲವೊಬ್ರು ಇರ್ತದೆ, 10,000 11,000 ಇರ್ತದೆ, ಓಕೆ. ಕೆಲವೊಬ್ರದ್ದು 5,000 6,000 ಇರ್ತದೆ ಅಂತ. ಒಂದು 100 ಸೀಟ್ರ್ ಒಂದು ಕಾಲೇಜಲ್ಲಿ ನಿಮ್ಮದು ಒಂದು ಅಲಾಟ್ಮೆಂಟ್ ಆದಾಗ ನಿಮ್ಮದು ಇನ್ಕಮ್ ತೀರಾ ಕಡಿಮೆ ಇದ್ದರೆ ನೀವು SNQ ಕೋಟಾ ಅಂಡರಲ್ಲಿ ಬಂದುಬಿಡ್ತಾರೆ. ಸೊ ಯಾಕಂತಂದರೆ ಫೀಸ್ ಅಂದರೆ ನಿಮ್ದು ಇನ್ಕಮ್ ಕಡಿಮೆ ಇದೆ. ಆ್ಯಂಡ್ ಇನ್ನೊಂದು ಎಲ್ಲರೂ ಕೂಡ ಸೇಮ್ ಇರ್ತಾರೆ, ಒಂದು 10 ಜನದು ಕೂಡ ಸೇಮ್ ಕಡಿಮೆ ಇರೋ ಜನನ ಬಂದಾಗ ಅವಾಗ ಏನು ಮಾಡ್ತಾರೆ ಅಂತಂದರೆ ರ್ಯಾಂಕ್ ಯಾರ್ದೆಲ್ಲ ಜಾಸ್ತಿ ಇದೆಯೋ ಅಂತಂದರೆ ರ್ಯಾಂಕ್ ಎಲ್ಲ ಯಾರ್ದೆಲ್ಲ ಚೆನ್ನಾಗಿದೆಯೋ ಆ ಒಂದು ಸ್ಟೂಡೆಂಟ್ಸ್ ಏನಾಗ್ತದೆ ಅಂದರೆ SNQ ಕೋಟಾ ಅಂಡರಲ್ಲಿ ಬರ್ತಾರೆ, ಓಕೆ. ಇಷ್ಟೇ SNQ ಕೋಟಾ ಇದೇನಪ್ಪ ಅಂತಂದ್ರೆ ಪ್ಯೂರ್ಲಿ ನಾನು ಹೇಳಿದೆ ಲಕ್ಕಿ ಥರ. ಯಾರೆಲ್ಲ ಇನ್ಕಮ್ ಕಡಿಮೆ ಇದೆಯೋ ಅವ್ರನ್ನ ಸ್ಟೂಡೆಂಟ್ ತಗೊಂಡಾಗ ಮತ್ತೆ ಅದರಲ್ಲೂ ಕೂಡ ಈಕ್ವಲ್ ಏನಾದರೂ ಬಂದರೆ ಯಾರ್ದೆಲ್ಲ ರ್ಯಾಂಕ್ ಚೆನ್ನಾಗಿದೆಯೋ ಅವ್ರದ್ದು ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಏನು ಮಾಡ್ತಾರೆ, ಒಂದು SNQ ಕೋಟಾ ಅಂಡರಲ್ಲಿ ಸೀಟ್ ಕೊಡ್ತಾರೆ. ನಾನು ಹೇಳಿದೆ ಟ್ಯೂಷನ್ ಫೀಸ್ ಬಿಟ್ಟರೆ ರಿಮೈನಿಂಗ್ ಎಲ್ಲನೂ ಕೂಡ ಸೀಟ್ ಫ್ರೀ ಆಗುತ್ತೆ. ಈ SNQ ಕೋಟಾ ನೀವು ಯಾರು ಕೂಡ ಅಪ್ಲೈ ಮಾಡೋದಲ್ಲ, ಅಪ್ಲೈ ಆಗಲಿ ಎಲ್ಲನೂ ಕೂಡ ಆಗಿ ಬಂದೈತೆ. ಮತ್ತು ಈಗ ಕ್ವಶನ್ ಹಾಕೋಕೆ ಅಂದರೆ ಕಮೆಂಟ್ ಹಾಕೋಕೆ ಕೂತ್ರೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತಂದು ಏನೋ ಅಪ್ಲೈ ಮಾಡೋದು ಈಗ ಅಂತಿರಲಿಲ್ಲ, ಎಲ್ಲನೂ ಕೂಡ ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತ ಅವಾಗಲೇ ಬಿಟ್ಬಿಟ್ಟವ್ರೆ. ಇವಾಗ ಸುಮ್ಮನೆ ನಿಮ್ಮ ಒಂದು ಲಕ್ಕಿ ಥರ ಬಂದರೆ ನಿಮ್ಮ ಲಕ್, ಓಕೆ. ಇಂಜಿನಿಯರ್ ಸ್ಟೂಡೆಂಟ್ ಏನಿದ್ರೆ ಬಂದರೆ ಒಂದು ನಿಮ್ಮ ಫೀಸ್ ಕಡಿಮೆ ಆಗುತ್ತೆ ಅನ್ಕೋಬೋದು. ಇಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ, ಅದು ಓನ್ಲಿ ಫಾರ್ ಲಕ್ಕಿ ಸ್ಟೂಡೆಂಟ್ ಅಂತ ಹೇಳಿದೆ. ಒಂದು 100ರಲ್ಲಿ 3 ಮೆಂಬರ್ಸಲ್ಲಿ ಬರೋದು. ಎನಿವೆ ಯಾರೆಲ್ಲ ಕಡಿಮೆ ಇದೆಯೋ, ಯಾರೆಲ್ಲ ಅಂದರೆ ಎಕನಾಮಿಕಲಿ ಫೈನಾನ್ಷಿಯಲ್ ಕಡಿಮೆ ಇದ್ರೋ ಅವ್ರಿಗೆಲ್ಲರೂ ಕೂಡ SNQ ಕೋಟಾ ಅಂಡರಲ್ಲಿ ಸೀಟ್ ಸಿಗಲಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮ್ಮ ಹುಡುಗರು ಕೂಡ ಅಥವಾ ನಿಮ್ಮ ಫ್ರೆಂಡ್ಸು ಕೂಡ SNQ ಕೋಟಾ ಯಾರಿಗೆಲ್ಲ ಡೌಟ್ಸ್ ಇದೆಯೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ, ಸ್ವಲ್ಪ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಸೀಟ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದೇ ರೀತಿ ಏನಾದರೂ ಒಂದು KCET ಕೌನ್ಸಿಲಿಂಗ್ ಏನಾದರೂ ಅಪ್ಡೇಟ್ ಅಂತ ಏನಾದರೂ ಡೌಟ್ಸ್ ಇತ್ತಂತಂದರೆ ನಿಮಗೆ ಕಮೆಂಟ್ ಹಾಕಿರಿ, ನಾನು ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನಮ್ಮ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.